ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ನಿಮ್ಮ ಸೇವೆಯೇ ನಮ್ಮ ಸಂತೃಪ್ತಿ. ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಯಾನಿಟರಿ ಮತ್ತು ಬಾತ್ವೇರ್ ಪ್ರಾಡಕ್ಟ್ಗಳು ದೊರೆಯುತ್ತದೆ. ಸಂಪರ್ಕಿಸಿ 9461670164 ಅಥವಾ 08183220164. ಒಳ್ಳೆಯ ಗುಣಮಟ್ಟದ ವಸ್ತುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ಭೇಟಿ ನೀಡಿ ಭರವಸೆ ಮಾಡಿಕೊಳ್ಳಿ. ಮೊದಲಿಗೆ ಮುಖ್ಯಾಂಶಗಳು. ಬರೂರು 1ನೇ ಕ್ಷೇತ್ರದಲ್ಲಿ ಬಡಗಿ ಹೊಳೆಯಪ್ಪ ಅವರಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ. ರಿಟರ್ನಿಂಗ್ ಅಧಿಕಾರಿಯಿಂದ ಅಕ್ರಮ ನಡೆದಿದೆ ಎಂದು BR ಜಯಂತ್ ಆರೋಪ. ವಿಜೇತ ಶಿಕ್ಷಕರಿಗೆ ಶಾಸಕ ಹಾಲಪ್ಪ ಅವರಿಂದ ವೈಯಕ್ತಿಕ ಸನ್ಮಾನ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರಾಗಿ IV ಹೆಗಡೆ, ಸಹ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಕಾಮತ್ ನೇಮಕ. ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ATM ಶಾಸಕರಿಂದ ಲೋಕಾರ್ಪಣೆ. ಸಮ್ಮೇಳನಾಧ್ಯಕ್ಷ ಮೋಹನ್ ಮೂರ್ತಿ ಅವರಿಗೆ ಕರ್ನಾಟಕ ಮುನ್ನಡೆ ಗ್ರೂಪ್ನಿಂದ ಅಭಿನಂದನೆ. BH ರಸ್ತೆ ಬಸ್ ನಿಲ್ದಾಣದಲ್ಲಿ ಅಕ್ರಮ ಗೋಮಾಂಸ ಸಾಗಾಣಿಕೆ, ಓರ್ವ ಪೊಲೀಸ್ ವಶಕ್ಕೆ. ಅನಂತಪುರಂ ಗ್ರಾಮ ಪಂಚಾಯಿತಿ ಚುನಾವಣೆ ಬರದಿಂದ ಸಾಗಿದ ಪ್ರಚಾರ. ಒಂದೇ ಮನೆಗೆ ಹಲವು ಅಭ್ಯರ್ಥಿಗಳ ಮತ ಪ್ರಚಾರ. ತ್ಯಾಗರ್ತಿಯಲ್ಲಿ ವಿವಾಹಿತ ಮಹಿಳೆ ನೇಣಿಗೆ ಶರಣು, ಮಹಿಳೆ ಕುಟುಂಬದಿಂದ ಪೊಲೀಸರಿಗೆ ದೂರು. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರೂರು ಕ್ಷೇತ್ರ 1ರಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಬಡಗಿ ಹೊಳೆಯಪ್ಪ ಬಿನ್ನಿಂಗಪ್ಪ ಅವರನ್ನು ಚುನಾವಣೆ ನಿಲ್ಲದಂತೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ಎಂದು ಸಾಬೀತಾಗಿದ್ದರೂ ಚುನಾವಣೆಗೆ ನಿಲ್ಲಲು ಅವಕಾಶ ನೀಡಿ ಚುನಾವಣೆ ಚಿಹ್ನೆ ನೀಡಿದ ರಿಟರ್ನಿಂಗ್ ಆಫೀಸರ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BR ಜಯಂತ್ ಒತ್ತಾಯಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರೂರು ವಾರ್ಡ್ ನಂಬರ್ 1 ಅಲ್ಲ, ಬರೂರು ವಾರ್ಡ್ ನಂಬರ್ 1ರ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಒಬ್ಬರು ಹೊಳೆಯಪ್ಪ ಬೆನ್ನಿಂಗಪ್ಪ, ಬಡಗಿ ಹೊಳೆಯಪ್ಪ ಬೆನ್ನಿಂಗಪ್ಪ ಅನ್ನೋದನ್ನ ಚುನಾವಣೆಗೆ ಬಡಗಿ ಹೊಳೆಯಪ್ಪ, ನಿಮಗೆ ಕಾಪೀಸ್ ಸಿಗುತ್ತೆ. ನಿಂಗಪ್ಪ ಅನ್ನೋದನ್ನ ನಿಲ್ಲಿಸಿದ್ರು. ಅವರು ಸುಳ್ಳು ಪ್ರಮಾಣ ಪತ್ರವನ್ನ ತಾಲೂಕು ಆಫೀಸಿಂದ ಪಡೆದಿದ್ರು. ಅದು ಪ್ರವರ್ಗ ಬಿಯಲ್ಲಿ ಬಿಗೆ ಮೀಸಲಾತಿರೋ ಕ್ಷೇತ್ರ. ಪ್ರವರ್ಗ BCM B. ಆ ಜಾತಿ ಪ್ರಮಾಣ ಪತ್ರವನ್ನ ತಾಲೂಕು ಕಚೇರಿಯಲ್ಲಿ ಅವರಿಗೆ BCM B ಅಂತ ಒಂದು ಸುಳ್ಳು ಪ್ರಮಾಣ ಪತ್ರವನ್ನು ಕೊಟ್ಟರು. ಆಮೇಲೆ ಸಾಗರ ಪ್ರಾಂತ್ಯಾಧಿಕಾರಿಗಳು ಅವರ ಸ್ಪಷ್ಟವಾದ ಆದೇಶದಂತೆ ಈ ರೀತಿ ಒಂದು ಆದೇಶ ಬರೆದರು. ಹೊಳೆಯಪ್ಪ ಬಿನ್ನಿಂಗಪ್ಪರವರಿಗೆ ತಹಶೀಲ್ದಾರ್ ಸಾಗರರವರು ನೀಡಿರುವ ರೆಫರೆನ್ಸ್ ಇದರಲ್ಲಿದೆ. 7/12/20ರಂತೆ ಪ್ರವರ್ಗ ಬಿಯಲ್ಲಿ ನೀಡಿರುವ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿದೆ ಅಂತ ಸ್ಪಷ್ಟವಾಗಿ ಬರೆದರು. ಹಾಗೂ ಈ ರೀತಿಯಾಗಿ ಸರಿಯಾಗಿ ಪರಿಶೀಲಿಸದೆ ಜಾತಿ ಪ್ರಮಾಣ ಪತ್ರ ನೀಡಲು ಕ್ರಮ ಕೈಗೊಂಡಿರುವ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಕುರಿತು ಪ್ರತ್ಯೇಕವಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ತಹಶೀಲ್ದಾರ್ ಸಾಗರ ಇವರಿಗೆ ಆದೇಶಿಸಿದೆ ಅಂತ ಬರೆದರು. ಇಷ್ಟು ಆದೇಶವನ್ನು ಮಾಡಿ AC ಅವರು ಈ ಆದೇಶವನ್ನು ಚುನಾವಣಾಧಿಕಾರಿಗೆ ಕಳಿಸಿದರು ತತ್ಕ್ಷಣ.
ಒಬ್ಬರು VA ಮೂಲಕ ಒಬ್ಬ VA ಮುಖಾಂತರ ಎಲ್ಲಿ ಬರೂರು ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್, ರಿಟರ್ನಿಂಗ್ ಅಧಿಕಾರಿ ಅಂತ ಬರ್ಕೊಳ್ಳಿ, ಬರೂರಿನ ರಿಟರ್ನಿಂಗ್ ಅಧಿಕಾರಿಗೆ ಕಳಿಸಿದರು. ಆ ಅಧಿಕಾರಿ ಈ ಆದೇಶವನ್ನು ಸ್ವೀಕರಿಸಿ ಮೊದಲು ಅದನ್ನು ರದ್ದುಪಡಿಸಿದ್ದೀನಿ ಅಂತ ಘೋಷಣೆ ಮಾಡಿ ಆಮೇಲೆ ಅವರಿಗೆ ಚುನಾವಣೆಗೆ ನಿಲ್ಲೋದಕ್ಕೆ ಅನುಮತಿ ಕೊಟ್ಟು ಅವರಿಗೆ ಗುರುತನ್ನು ಕೂಡ ಚಿಹ್ನೆಯನ್ನು ಕೂಡ ಅಲಾಟ್ಮೆಂಟ್ ಮಾಡಿದ್ದಾರೆ. ಇದು ಇಲ್ಲಿ ಭಾರಿ ಲೋಪ, ಜೊತೆಗೆ ಅಕ್ರಮಗಳ ಮೇಲೆ ಅಕ್ರಮ ನಡೆದಿದೆ. ಇಲ್ಲಿ ತಾಲೂಕು ಆಫೀಸ್ನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದು ಕೂಡ ಮೋಸ. ನಂತರದಲ್ಲಿ ಆ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದ ಮೇಲೂ ಕೂಡ ಅದನ್ನು ಒಪ್ಪಿ ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಇನ್ನೂ ದೊಡ್ಡ ಲೋಪ ಮತ್ತು ಮೋಸ ಆಗಿದೆ. ಇದಕ್ಕೆ ಈಗ ನಾವು ಪ್ರಾಂತ್ಯಾಧಿಕಾರಿಗಳಿಗೆ ಈಗಷ್ಟೇ ಆ ಗ್ರಾಮದ ಎಲ್ಲ ಪ್ರಮುಖರು, ನಮ್ಮ ಪ್ರಕಾಶ್ ಲಾಬ್ಗೇರಿಯವರು, ಹೊಳೆಯಪ್ಪನವರು, ನಾವೆಲ್ಲ ಸೇರಿಬಿಟ್ಟು ತುಕಾರಾಮರು, ಇಲ್ಲಿರೋರು ಎಲ್ಲರೂ ಕೂಡ ಸೇರಿ ಪ್ರಾಂತ್ಯಾಧಿಕಾರಿಗಳಿಗೆ ಮತ್ತೆ ಪುನಃ ನಾವು ಈಗ ಒಂದು ದೂರನ್ನು ನೀಡಿ ಇಲ್ಲಿ ಅಕ್ರಮಗಳ ಮೇಲೆ ಅಕ್ರಮ ನಡೆದಿದೆ, ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಅಕ್ರಮಗಳ ಮೇಲೆ ಅಕ್ರಮ ನಡೆದಿದೆ, ಆದ್ದರಿಂದ ಇದಕ್ಕೆ ಈ ಸಂಬಂಧಪಟ್ಟವರು ಎಲ್ಲರ ಮೇಲೂ ಕ್ರಮ ತಗೋಬೇಕು. ಮತ್ತು ಚುನಾವಣೆಯಲ್ಲಿ ಈ ಸುಳ್ಳು ಪ್ರಮಾಣ ಪತ್ರವನ್ನು ಕೊಟ್ಟಂಥ ಜಾತಿ ಪ್ರಮಾಣ ಪತ್ರಂಥ ವ್ಯಕ್ತಿಗೆ ಚುನಾವಣೆಯಲ್ಲಿ ಮುಂದೆ ಸ್ಪರ್ಧೆ ಮಾಡದೇ ಇದ್ದಾಗೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾವು ಈಗ ಸಾಗರ ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ಉಪವಿಭಾಗೀಯ ಚುನಾವಣಾಧಿಕಾರಿಗಳು ಅವರಿಗೆ ಈ ಒಂದು ನಮ್ಮ ಒತ್ತಾಯವನ್ನು, ಮನವಿಯನ್ನು ನಾವು ಅವರಿಗೆ ಈಗ ಮಾಡಿದ್ದೀವಿ. ಈಗ ಇದನ್ನು ಮಾಡಿದಾಗ ಒಬ್ಬ ಅಧಿಕಾರಿ ಸುಖಾಸುಖ ಕಾನೂನು ಬಾಹಿರವಾಗಿ ಈ ಥರ ನಡ್ಕೊಳ್ತಾರೆ. ಅದಕ್ಕೆ ಬಿಜೆಪಿಯವರ ಹಿನ್ನೆಲೆ ಇದೆ ಅಂತ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುಂದೇನು ಮಾಡ್ತೈತೆ ಈಗ ಅದನ್ನು ಇನ್ನು ಅನಿವಾರ್ಯ, ಈಗ ಹೈಕೋರ್ಟಿಗೆ ಹೋಗಿ ಅದನ್ನು ಇದು ಮಾಡಬೇಕು. ಮೇಲ್ಮನವಿ ಸಲ್ಲಿಸೋದು ಹೈಕೋರ್ಟ್ಗೆ ಸಲ್ಲಿಸಬೇಕು ಅಲ್ವೇನ್ರಿ? ಹೈಕೋರ್ಟ್ಗೆ ಹೋಗ್ಬೇಕು, ಅನಿವಾರ್ಯ ಹೋಗ್ಬೇಕಾಗಿದೆ. ಆದ್ರೆ ಇಲ್ಲಿ ನಡೆದಂತ ಅಕ್ರಮಗಳಿಗೆ ಶಿಕ್ಷೆ ಬೇಕಲ್ಲ. ಡಿಸಿಗ ಅದೇ ಈಗ ಅದು AC ನಮಗೆ ಕೊಟ್ಟಿದ್ದೀವಿ, ಅವರು ಇದು ವರದಿ ಕಳಿಸುತ್ತಾರೆ, ನೋಡ್ಬೇಕಾಗಿದೆ. ಗೋಷ್ಠಿಯಲ್ಲಿ ಹೊಳೆಯಪ್ಪ ಕೆ, ಪ್ರಕಾಶ್ ಲಾವಿಗೆರೆ, ತುಕಾರಾಂ ಬಿ ಶಿರವಾಳ, ವೀರಪ್ಪ ಗೌಡ, ನಗರಗೌಡ, ಗಣೇಶ್ ಬರೂರು ಇನ್ನಿತರರು ಹಾಜರಿದ್ದರು. ಸಮಾಜವನ್ನು ತಿದ್ದುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸದಾ ವಿದ್ಯಾರ್ಥಿಗಳ ಹಿತಚಿಂತನೆ ಮಾಡುವ ಶಿಕ್ಷಕ ಸಮೂಹವನ್ನು ಗೌರವಾಧಾರಗಳಿಂದ ನೋಡುವ ಜವಾಬ್ದಾರಿ ಎಲ್ಲರದ್ದಾಗಿದೆ ಎಂದು ಶಾಸಕ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಭಾನುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ವಿಜೇತರಾದ 15 ಶಿಕ್ಷಕರನ್ನು ವೈಯಕ್ತಿಕವಾಗಿ ಸನ್ಮಾನಿಸಿ ಮಾತನಾಡಿದ ಅವರು, ಶಿಕ್ಷಕ ಸಮೂಹದ ಕೊಡುಗೆಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಕ್ಷರಲೋಕದ ತಳಹದಿಯ ಮೇಲೆ ನಿಲ್ಲುವಂತೆ ಆಗಿದೆ ಎಂದರು. ಶಿಕ್ಷಕ ಸಂಘದ ಚುನಾವಣೆ ನೆಪ ಮಾತ್ರಕ್ಕೆ ನಡೆದಿರುತ್ತದೆ. ಚುನಾವಣೆ ನಂತರ ಶಿಕ್ಷಕ ಸಮೂಹ ಪರಸ್ಪರ ಹೊಂದಿಕೊಂಡು ಹೋಗಬೇಕು. ಸರ್ಕಾರದ ಜೊತೆ ಸಹಕಾರದಿಂದ ಇದ್ದರೆ ಹೆಚ್ಚು ಸೌಲಭ್ಯ ತರಲು ಸಾಧ್ಯವಾಗುತ್ತದೆ. ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಂದಾಣಿಕೆಯಿಂದ ಇರುವ ಸ್ಥಿತಿ ನಿರ್ಮಾಣವಾಗಬೇಕು ಎಂದು ಸಲಹೆ ನೀಡಿದರು. ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಮಾಸ ನಂಜುಂಡಸ್ವಾಮಿ, ಖಜಾಂಚಿ ವಿ ಚಂದ್ರಶೇಖರ್, ಬದರಿನಾಥ್, ಸಂತೋಷ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಸಾಗರದ ವಿಶ್ವ ಹಿಂದೂ ಪರಿಷತ್ನ ಮಾಜಿ ತಾಲೂಕು ಅಧ್ಯಕ್ಷ ಐವಿ ಹೆಗಡೆ ಅವರನ್ನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಾಗೂ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಕಾಮತ್ ಅವರನ್ನು ನೇಮಕ ಮಾಡಲಾಗಿದೆ. ನೂತನವಾಗಿ
ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಐವಿ ಹೆಗಡೆ ಹಾಗೂ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ರಾಘವೇಂದ್ರ ಕಾಮತ್ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರವೀಶ್ ಹಾಗೂ ಬಜರಂಗ ದಳದ ತಾಲೂಕು ಸಂಚಾಲಕ ಸಂತೋಷ್ ಶಿವಾಜಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಗರದ ಪ್ರವಾಸಿ ಹೋಟೆಲ್ ಮುಂಭಾಗದಲ್ಲಿ ನೂತನವಾಗಿ ಪ್ರಾರಂಭಿಸುತ್ತಿರುವ ಭದ್ರಕಾಳಿ ಸೌಹಾರ್ದ ಸಹಕಾರಿಯ ರಾಷ್ಟ್ರೀಕೃತ ಹಾಗೂ ಕೋಆಪರೇಟಿವ್ ಬ್ಯಾಂಕ್ ಖಾತೆಗಳಿಗೆ ದಿನದ 24 ಗಂಟೆಯೂ ಹಣ ವರ್ಗಾವಣೆ ಮಾಡಬಹುದಾದ ಎಂಟಿಎಂ ಕೇಂದ್ರವನ್ನು ಸೋಮವಾರ ಶಾಸಕ ಎಚ್ ಹಾಲಪ್ಪ ಹರತಾಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ಸದಸ್ಯ ಡಿ ತುಕಾರಾಂ, ಅರುಣ್ ಕೊಗ್ವೆ, ಸಂಸ್ಥೆಯ ಡಿ ಗಣೇಶ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿರುವ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನೇಮಕಗೊಂಡಿರುವ ಮೋಹನ್ ಮೂರ್ತಿ ಅವರನ್ನು ಭಾನುವಾರ ಕರ್ನಾಟಕ ಮುನ್ನಡೆ ಗ್ರೂಪಿನ ಸದಸ್ಯರು ಅವರ ಸ್ವಗೃಹದಲ್ಲಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರೂಪಿನ ಪ್ರಮುಖರಾದ ಶಿವಾನಂದ್ ಕೊಗ್ವೆ, ನಾರಾಯಣಾರ್, ಫೆಡ್ರಿಕ್ ಸಾಲ್ಟನಾ, ವಸಂತ್ ಕೊಗ್ವೆ, ಎಜಾಜ್ ಬಾಷಾ, ನಾರಾಯಣ ಅರಮನೆಕೇರಿ ಇನ್ನಿತರರು ಹಾಜರಿದ್ದರು. ಸಾಗರದ ಮುಖ್ಯ ಬಸ್ ನಿಲ್ದಾಣದಲ್ಲಿ ಶಿಕಾರಿಪುರ ಸಾಗರ ಮಾರ್ಗವಾಗಿ ಚಲಿಸುವ ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ತಂದ ಗೋಮಾಂಸವನ್ನು ಸೋಮವಾರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ಬಸ್ನಲ್ಲಿ ಶಿಕಾರಿಪುರ ಮಾರ್ಗದಿಂದ ಸಾಗರಕ್ಕೆ ಗೋಮಾಂಸ ಸರಬರಾಜು ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ನಗರ ಠಾಣೆ ಪೊಲೀಸರು ಸಾಗರದ ಬಿಎಚ್ ರಸ್ತೆಯ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದರು. ಈ ಸಂದರ್ಭದಲ್ಲಿ ಬಸ್ನಲ್ಲಿ ಪಾರ್ಸಲ್ ರೂಪದಲ್ಲಿ ಸುಮಾರು 30 ಕೆಜಿ ಗೋಮಾಂಸವನ್ನು ತಂದು ಅನ್ಲೋಡ್ ಮಾಡಲಾಯಿತು. ಗೋಮಾಂಸ ಬಸ್ನಿಂದ ಇಳಿಯುತ್ತಿದ್ದಂತೆಯೇ ನೆಹರು ನಗರದ ಹಾನಂಬಿ ರಸ್ತೆಯ ನಿವಾಸಿ ಇಬ್ರಾಹಿಂ ಎಂಬ ವ್ಯಕ್ತಿಯು ತನ್ನ ದ್ವಿಚಕ್ರ ವಾಹನದಲ್ಲಿ ಗೋಮಾಂಸ ಸಾಗಿಸಲು ಪ್ರಯತ್ನ ನಡೆಸಿದಾಗ ಪೊಲೀಸರು ಗೋಮಾಂಸ ಸಹಿತ ವಶಕ್ಕೆ ಆರೋಪಿಯನ್ನು ಪಡೆದಿದ್ದಾರೆ. ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನಂದಪುರ ಗ್ರಾಮ ಪಂಚಾಯತ್ ಚುನಾವಣೆ ಬರದಿಂದ ಸಾಗಿದ ಅಭ್ಯರ್ಥಿಗಳ ಮತಯಾಚನೆ. ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 5 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು 5 ಕ್ಷೇತ್ರದ ಅಭ್ಯರ್ಥಿಗಳು ಪ್ರತಿದಿನ ಎಡಬಿಡದೆ ಮತಯಾಚನೆ ಮಾಡುವಂಥದ್ದು ಕಂಡುಬರುತ್ತಿದೆ. ಹಲವಾರು ಅಭ್ಯರ್ಥಿಗಳು ನಮ್ಮನ್ನು ಏಕೆ ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಎನ್ನುವ ಕರಪತ್ರದಲ್ಲಿ ಹಲವು ವಿಷಯಗಳನ್ನು ಮುದ್ರಿಸಿ ಮತ ಪ್ರಚಾರ ಪ್ರಾರಂಭಿಸಿದ್ದಾರೆ. ಮತ್ತೆ ಕೆಲವು ಅಭ್ಯರ್ಥಿಗಳು ಜನರಿಗೆ ಹಣ, ಹೆಂಡ, ಆಶಯಗಳನ್ನು ತೋರಿಸುವುದರ ಮೂಲಕ ಮತಯಾಚನೆ ಪ್ರಾರಂಭವಾಗಿದೆ. ಹಲವು ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಮೂಗತಿ ಕೊಡುವ ವ್ಯವಸ್ಥೆಯೂ ಶುರುವಾಗಿದೆ. ಹೆಚ್ಚಾಗಿ ಹೋದ ವರ್ಷ ಚುನಾವಣೆಯಲ್ಲಿ ಜಯಗಳಿಸಿ ಸಾಮಾಜಿಕ ಸೇವೆ ಮಾಡಿದ್ದೇನೆ ಎನ್ನುವ ಅಂಶವನ್ನು ಇಟ್ಟುಕೊಂಡು ಮತ್ತೆ ಚುನಾವಣೆಗೆ ಇಳಿದಿರುವ ಹಳೆಯ ಚುನಾವಣಾ ಅಭ್ಯರ್ಥಿಗಳು. ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ಹಲವಾರು ಜನಗೆ ಕ್ಷೇತ್ರಗಳ ಬದಲಾವಣೆಯಾಗಿರುವುದರಿಂದ ಹಲವಾರು ಸಮಸ್ಯೆಗಳು ಎದುರಾಗಿದೆ. ಆದರೆ ಇವೆಲ್ಲದರ ನಡುವೆ ಯಾವುದೇ ರೀತಿಯ ಸಾಮಾಜಿಕ ಅಂತರವಿಲ್ಲದೆ ಮಾಸ್ಕ್ ಧರಿಸದೆ ಸಂಪೂರ್ಣವಾಗಿ ಮನೆಗಳಲ್ಲಿ ಮತಯಾಚನೆ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಇದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಹರಿಸಿದರೆ ಒಳ್ಳೆಯದು. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮದ ವಿವಾಹಿತ ಮಹಿಳೆಯೋರ್ವರು ನೇಣು ಬಿಗಿದುಕೊಂಡು ಮೃತಪಟ್ಟ ಘಟನೆ ಸೋಮವಾರ ನಡೆದಿದೆ.
27 ವರ್ಷದ ಶ್ವೇತಾ ಮೃತ ದುರ್ದೈವಿಯಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಮೃತರು ಪತಿ ಹರೀಶ್ ಹಾಗೂ 2 ವರ್ಷದ ಬಾಲಕ ಅಭಿಷೇಕ್ನನ್ನು ಅಗಲಿದ್ದಾರೆ. ಸಾಗರದ ಮೈಲಾರಿಯವರ ಪುತ್ರಿಯಾದ ಶ್ವೇತಾ ಅವರ ವಿವಾಹ 3 ವರ್ಷದ ಹಿಂದೆ ತ್ಯಾಗರ್ತಿಯ ಹರೀಶ್ ಶೇಟ್ ಜೊತೆ ನಡೆದಿತ್ತು. ಇವರಿಗೆ 2 ವರ್ಷದ ಗಂಡು ಮಗು ಇದೆ. ಪತಿ ಬಂಗಾರದ ಕೆಲಸ ಮಾಡುತ್ತಿದ್ದು, ಗಂಡ ಹೆಂಡತಿ ಇಬ್ಬರು ಬೆಳಗಾವಿಯಲ್ಲಿ ವಾಸವಾಗಿದ್ದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದಂಪತಿಗಳು 6 ತಿಂಗಳ ಹಿಂದೆ ತ್ಯಾಗರ್ತಿಗೆ ಬಂದಿದ್ದರು. ಹರೀಶ್ ತ್ಯಾಗರ್ತಿಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡಿದ್ದರು. ತ್ಯಾಗರ್ತಿಯಲ್ಲಿ ಒಂದು ಅಂಗಡಿ ಆರಂಭಿಸಲು ನಿರ್ಧರಿಸಿದ್ದರು ಎನ್ನಲಾಗಿದೆ. ಮಹಿಳೆಯ ತವರು ಮನೆ ಕಡೆಯವರು ಈಕೆಯ ಸಾವಿಗೆ ಗಂಡನ ಮನೆಯವರ ಕಿರುಕುಳವೇ ಕಾರಣ ಎಂದು ಸಾಗರದ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು, ಸ್ಥಳಕ್ಕೆ ಸಾಗರ ಡಿವೈಎಸ್ಪಿ ವಿನಾಯಕನ್ ಶೆಟ್ಟಿಗರ್, ಪಿಎಸ್ಐ ಭರತ್ ಕುಮಾರ್ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.